ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ನಮ್ಮ ಕುಟುಂಬವನ್ನು, ನಮ್ಮ ಕ್ರೈಸ್ತಿಯ ಜೀವಿತವನ್ನು ನಾವು ಯಾವುದರ ಮೇಲೆ ಕಟ್ಟಲ್ಪಡುತ್ತಾ ಇದ್ದೇವೆ ಎಂದು ನಾವಿವತ್ತು ಯೇಸು ಕ್ರಿಸ್ತನು ಹೇಳಿದಂತಹ ಸಾಮ್ಯದ ಮೂಲಕವಾಗಿ ಧ್ಯಾನಿಸಲಿದ್ದೇವೆ. ಸೊ ದಯಮಾಡಿ ವಿಡಿಯೋನ ಕೊನೆಯವರೆಗೂ ನೀವು ನೋಡಬೇಕು, ನೀವು ಪರೀಕ್ಷಿಸಿಕೊಳ್ಳಬೇಕು. ನಿಮ್ಮ ವೈಯಕ್ತಿಕ ಜೀವಿತವನ್ನು ಹಾಗೂ ನಿಮ್ಮ ಕುಟುಂಬಗಳನ್ನು ಯಾವುದರ ಮೇಲೆ ಕಟ್ಟಲ್ಪಡುತ್ತಾ ಇದ್ದೀರಾ ಎಂದು ನೀವೇ ಪರೀಕ್ಷಿಸಿಕೊಳ್ಳಿ. ನೀವು ಯೇಸು ಸ್ವಾಮಿ ಹೇಳಿದಂತಹ ಮಾತುಗಳ ಮೇಲೆ ಕಟ್ಟಲ್ಪಡುತ್ತಾ ಇದ್ದೀರೋ, ಬಂಡೆಯ ಮೇಲೆ ಕಟ್ತಾ ಇದ್ದೀರೋ, ಅಥವಾ ಮಣ್ಣಿನ ಮೇಲೆ ಅಂದ್ರೆ ಉಸುಬಿನ ಮೇಲೆ ಕಟ್ಟಲ್ಪಡುತ್ತಾ ಇದ್ದೀರೋ ಎಂದು ನಾವಿಂದು ವಾಕ್ಯದ ಮೂಲಕ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕುಟುಂಬ ಎಂದ್ರೆ ಮಕ್ಕಳು ಹಾಗೂ ಗುರು ಹಿರಿಯರು, ಗಂಡ ಹೆಂಡತಿ ಎಲ್ಲವನ್ನ ಒಟ್ಟುಗೂಡಿರುವಂಥದ್ದೇ ಕುಟುಂಬ, ಒಂದು ಮನೆ ಎಂದು ಕರೆಯಲ್ಪಡುತ್ತೇವೆ. ಅಂತಹ ಮನೆಯನ್ನ ಇಂದು ನಾವು ಯಾವುದರ ಮೇಲೆ ಕಟ್ಟಬೇಕು, ಯಾವುದ್ರ ಮೇಲೆ ಕಟ್ಟಿದ್ದೇವೆ ಎಂದು ನಾವು ವಾಕ್ಯದ ಮೂಲಕ ಧ್ಯಾನಿಸಿ ನಮ್ಮನ್ನ ನಾವು ವಾಕ್ಯದ ಮೂಲಕ ಸರಿಪಡಿಸಿಕೊಳ್ಳೋಣ. ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಪರಿಶುದ್ಧ ಆತ್ಮನ ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಂದೇಶವನ್ನ ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ ನೀನು ಮಾತನಾಡು. ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ನನ್ನ ಮರೆಮಾಚಿ ನೀನು ಪ್ರಕಟವಾಗು. ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲಪ್ಪ, ನೀನು ಸಹಾಯ ಮಾಡು. ಎಲ್ಲ ನಿಮ್ಮ ಕರಕೊಪ್ಪಿಸಿ ಕೊಡ್ತ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ನೋಡೋಣ ವಾಕ್ಯದ ಭಾಗ ಯಾವುದಾಗಿದೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಅದೇ ರೀತಿಯಾಗಿ ಇದೇ ಸಾಮ್ಯ, ಇದೇ ವಾಕ್ಯ ಎಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನದಿಂದ 49ನೇ ವಚನದವರೆಗೂ ಬರೆಯಲ್ಪಟ್ಟಿದೆ. ನೀವು ಎರಡೂ ಕಡೆ ಓದಿ ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನವನ್ನು ನಾವು ಓದಿಕೊಳ್ಳೋಣ. ದಯಮಾಡಿ ನೀವು ಸಹ ಸತ್ಯವೇದವನ್ನ ತೆರೆದು ನಾನು ಒಟ್ಟಿಗೆ ಓದಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಆದುದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆ ಹೊಡೆದು ಹೋಯಿತು. ಆಗ ಅದು ದಡಮ್ಮನೆ ಕಡಕೊಂಡು ಬಿತ್ತು. ಇಲ್ಲಿ ನಾವು ಕಾಣ್ತೇವೆ, ಯೇಸು ಸ್ವಾಮಿಯು ಈ ಭೂಮಿಯಲ್ಲಿ ಇರುವ ಸಮಯದಲ್ಲಿ ಪರಲೋಕ ರಾಜ್ಯದ ವಿಷಯಗಳನ್ನ, ಪರಲೋಕ ರಾಜ್ಯದ ರಹಸ್ಯಗಳನ್ನ ಮನುಷ್ಯರಿಗೆ ತಿಳಿಸುವಾಗ ಅಥವಾ ಮನುಷ್ಯರಿಗೆ ಬೋಧಿಸುವಾಗ, ಉಪದೇಶಿಸುವಾಗ ಆತನು ಹೇಗೆ ಅವರಿಗೆ ಉಪದೇಶ ಮಾಡ್ತಾ ಇದ್ದನು ಎಂದ್ರೆ, ಈ ಲೋಕದ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಆತನು ಸಾಮ್ಯದ ರೂಪದಲ್ಲಿ ಜನರಿಗೆ ಯೇಸು ಸ್ವಾಮಿಯು ಉಪದೇಶ ಮಾಡುವುದನ್ನ ನಾವು ಕಾಣ್ತೇವೆ. ಸತ್ಯವೇದದಲ್ಲಿ ಅನೇಕ ಸಾಮ್ಯಗಳಿರುವುದನ್ನ ಕಾಣ್ತೇವೆ. ಈ ಸಾಮ್ಯ ಇಂಗ್ಲಿಷ್ ನಲ್ಲಿ ಪ್ಯಾರಬಲ್ಸ್ ಅಂತಾರೆ. ಪ್ಯಾರಬಲ್ ಈಸ್ ಆನ್ ಅರ್ಥ್ಲಿ ಸ್ಟೋರಿ ವಿತ್ ಎ ಹೆವೆನ್ಲಿ ಮೀನಿಂಗ್. ಅಂದ್ರೆ ಈ ಸಾಮ್ಯ ಅನ್ನುವುದು ಈ ಲೋಕದಲ್ಲಿ, ಅಂದ್ರೆ ಈ ಲೋಕದ ಉದಾಹರಣೆಗಳನ್ನ, ಕಥೆಗಳನ್ನ ತೆಗೆದುಕೊಂಡು ಆತನು ಪರಲೋಕ ರಾಜ್ಯದ ಕುರಿತಾದಂತಹ ಅರ್ಥವನ್ನ, ಪರಲೋಕ ರಾಜ್ಯದ ರಹಸ್ಯವನ್ನ, ಪರಲೋಕ ರಾಜ್ಯದ ಗುಟ್ಟುಗಳನ್ನ ಆತನು ತಿಳಿಯಪಡಿಸುವವನಾಗಿದ್ದನು. ಹಾಗೆ ಈ ಒಂದು ಸಾಮ್ಯವು ಕೂಡ
ಈ ಲೋಕದ ಉದಾಹರಣೆಯನ್ನ ಆತನು ತೆಗೆದುಕೊಂಡು ಪರಲೋಕದ ರಾಜ್ಯದ ಗುಟ್ಟನ್ನು ಆತನು ಇಲ್ಲಿ ತಿಳಿಯಪಡಿಸುವ ಆತನಾಗಿದ್ದಾನೆ. ಈ ಲೋಕದಲ್ಲಿ ಸಿಗುವಂತಹ ಮಣ್ಣಾಗಿರ್ಬೋದು, ಉಸುಬು, ಹಾಗೆ ಬಂಡೆ ಈ ಲೋಕದಲ್ಲಿ ಇರುವಂತದ್ದು, ಹಾಗೆ ಈ ಲೋಕದಲ್ಲಿ ಇರುವಂತಹ ಒಂದು ವಸ್ತುಗಳನ್ನ ಅಥವಾ ಒಂದು ಮನುಷ್ಯರನ್ನಾಗಿರ್ಬೋದು ಅದನ್ನ ತೆಗೆದುಕೊಂಡು ಆತನು ಸಾಮ್ಯ ರೂಪವಾಗಿ ತಿಳಿಯಪಡಿಸ್ತಾ ಇದ್ದನು. ಹಾಗಾದ್ರೆ ಯೇಸು ಸ್ವಾಮಿಯು ಇಲ್ಲಿ ನಮಗೆ ಯಾವ ಗುಟ್ಟನ್ನ ತಿಳಿಯಪಡಿಸ್ತಾ ಇದ್ದಾರೆ ಎಂದು ನಾವು ತಿಳಿದುಕೊಳ್ಳೋಣ. ಆದುದರಿಂದ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು. ಯಾವ ಮಾತುಗಳನ್ನ? ದೇವರ ಮಾತುಗಳನ್ನ ಕೇಳಿ ನಡೆಯುವವನು ಏನಾಗಿದ್ದಾನೆ ಅಂದ್ರೆ ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡಂತಹ ಬುದ್ಧಿ ಉಳ್ಳಂತಹ ಮನುಷ್ಯನಾಗಿ ಅವನು ಹೋಲಿಸಲ್ಪಡ್ತಾನೆ ಎಂದು ವಾಕ್ಯ ಹೇಳ್ತದೆ. ಹಾಗಾದ್ರೆ ಈ ಮಾತುಗಳು ಅಂದ್ರೆ ಯಾವ ಮಾತುಗಳು? ದೇವರ ಮಾತುಗಳು. ದೇವರ ಆಜ್ಞೆಗಳನ್ನ ಯಾರು ಕೇಳ್ತಾರೋ ಅವರು ಏನಾಗಿದ್ದಾರೆ ಅಂದ್ರೆ ಮೊದಲನೇದಾಗಿ ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಳ್ತಾರೆ. ದೇವರ ಮಾತುಗಳಂದ್ರೆ ದೇವರ ವಾಕ್ಯ. ದೇವರ ವಾಕ್ಯದ ಪ್ರಕಾರ ಯಾರು ಒಳಪಟ್ಟು ಜೀವಿಸ್ತಾರೋ, ಯಾರು ದೇವರಿಗೆ ಸಮರ್ಪಿಸಿಕೊಳ್ತಾರೋ, ಯಾರು ದೇವರಿಗೆ ವಿಧೇಯತೆಯನ್ನು ತೋರಿಸ್ತಾರೋ ಅಂಥವರು ಹೇಗೆ ಇಡ್ತಾರೆ ಅಂದ್ರೆ ತಮ್ಮ ಮನೆಗಳನ್ನ, ತಮ್ಮ ಜೀವಿತವನ್ನ, ತಮ್ಮ ಕುಟುಂಬವನ್ನ ಬಂಡೆಯ ಮೇಲೆ ಕಟ್ಟುವವರಾಗಿರ್ಬೇಕು. ಬಂಡೆಯ ಮೇಲೆ ಕಟ್ಟುವಂತ ಮನುಷ್ಯನು ಬುದ್ಧಿಯುಳ್ಳ ಮನುಷ್ಯನಾಗಿದ್ದಾನೆ. ಆಮೇಲೆ ಆ ಕಟ್ಟಿದ ಮೇಲೆ ಅಲ್ಲಿ ಮಳೆ ಸುರಿಯುತ್ತದೆ, ಹಾಗೆ ಹಳ್ಳಗಳು ತುಂಬುತ್ತದೆ, 4 ಕಡೆಯಿಂದ ಗಾಳಿ ಬೀಸುತ್ತದೆ, ಆದ್ರೆ ಆ ಮನೆಗೆ ಏನೂ ಆಗೋದಿಲ್ಲ. ಯಾಕೆಂದ್ರೆ ಆ ಮನೆ ಗಟ್ಟಿಯಾದಂತಹ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವ ಕಾರಣ ಎಷ್ಟೇ ಪ್ರವಾಹಗಳು, ಎಷ್ಟೇ ಹಳ್ಳಗಳು ತುಂಬಿದ್ರು, ಎಷ್ಟೇ ಗಾಳಿ ಬೀಸಿದ್ರು, ಎಷ್ಟೇ ಮಳೆ ಸುರಿದ್ರು ಸಹ ಆ ಮನೆ ಬಿದ್ದು ಹೋಗಲಿಲ್ಲ. ಆದರೆ ಇನ್ನೊಂದು ಮನೆ ಇದೆ, ಉಸುಬಿನ ಮೇಲೆ ಕಟ್ತಾ ಇದ್ದಾನೆ. ಅವನು ದೇವರ ಮಾತುಗಳನ್ನ ಅಂದ್ರೆ ನನ್ನ ಮಾತುಗಳನ್ನ ಕೇಳಿದ್ರು ಅದನ್ನ ಏನು ಮಾಡೋದಿಲ್ಲ, ಅನುಸರಿಸದೆ ಅವುಗಳಂತೆ ನಡೆಯದೆ ಪ್ರತಿಯೊಬ್ಬನು ಉಸುಬಿನ ಮೇಲೆ ತನ್ನ ಮನೆಯನ್ನ ಕಟ್ಟಿಕೊಂಡಂತಹ ಬುದ್ಧಿಹೀನ ಮನುಷ್ಯನಿಗೆ ಹೋಲಿಸಲ್ಪಡ್ತಾನೆ. ಆಗ ಅವನು ಮನೆ ಕಟ್ತಾನೆ, ನಂತರ ಇಲ್ಲಿ ಬಂದ ಹಾಗೆ ಅಲ್ಲಿಯೂ ಮಳೆ ಸುರಿತದೆ, ಹಳ್ಳಗಳು ತುಂಬುತ್ತದೆ, 4 ಕಡೆಯಿಂದ ಗಾಳಿ ಬೀಸ್ತದೆ, ಆದರೆ ಆ ಮನೆಯು ಏನಾಗೋದಿಲ್ಲ, ನಿಲ್ಲುವುದಿಲ್ಲ. ಆ ಮನೆ ನಾಶವಾಗಿ ಹೋಗ್ತದೆ. ಆ ಮನೆ ಏನಾಗ್ತದೆ, ದೊಡ್ಡಮ್ಮನೆ ಕಡಕೊಂಡು ಬೀಳುತ್ತದೆ. ಇಲ್ಲಿ ನಮಗೆ ನಾವು ತಿಳಿದುಕೊಳ್ಳಬೇಕಾಗಿರುವ ಆತ್ಮಿಕ ರಹಸ್ಯ ಏನಂದ್ರೆ ನಮ್ಮ ಮಾತು, ದೇವರ ಮಾತುಗಳನ್ನ, ದೇವರ ಧರ್ಮೋಪದೇಶವನ್ನ ಧ್ಯಾನಿಸುವವನು, ಅದನ್ನ ಕೇಳುವಂತ ಮನುಷ್ಯನು ಬುದ್ಧಿವಂತನಾಗಿದ್ದಾನೆ, ಅವನು ಆಶೀರ್ವದಿಸಲ್ಪಡುತ್ತಾನೆ. ಅದಕ್ಕೆ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಕಾಣ್ತೇವೆ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡುಕೊಳ್ಳುವವರೇ ಧನ್ಯರು ಅಂದರು. ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಂಡ್ರೆ ನಿನ್ನ ಜೀವಿತವನ್ನ, ನಿಮ್ಮ ಕುಟುಂಬವನ್ನ ನೀವು ಯಾವುದ್ರ ಮೇಲೆ ಕಟ್ಟಿಕೊಳ್ತೀರಾ ಅಂದ್ರೆ ಬಂಡೆಯ ಮೇಲೆ ಕಟ್ಟಿಕೊಳ್ತೀರಾ. ಈ ಬಂಡೆ ಯಾರಾಗಿದ್ದಾರೆ ಅಂದ್ರೆ, ಈ ಬಂಡೆ ಯಾವುದಾಗಿದೆ ಅಂದ್ರೆ ಅದು ಕ್ರಿಸ್ತನೆಂಬ ಬಂಡೆ ಆಗಿದೆ. ಯಾರು ತಮ್ಮ ಜೀವಿತವನ್ನ ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಿಕೊಳ್ತಾರೋ ಅವರ ಜೀವಿತದಲ್ಲಿ ಎಷ್ಟೇ ತುಫಾನುಗಳು ಬರಬಹುದು, ಎಷ್ಟೇ ಗಾಳಿಗಳು ಬೀಸಬಹುದು, ಈ ಲೋಕದ ಅನೇಕ ಕಷ್ಟಗಳು, ಸೈತಾನನು ನಿಮ್ಮ ಜೀವಿತವನ್ನ ನಾಶಪಡಿಸಲು ಅನೇಕ ತಂತ್ರಗಳನ್ನ ಮಾಡಬಹುದು, ಅನೇಕ ಮಳೆಗಳನ್ನ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ಮುಳುಗಿಸುವಂತಹ ಅನೇಕ ಕಷ್ಟಗಳನ್ನ, ಅನೇಕ ಹೋರಾಟಗಳನ್ನ ನಿಮ್ಮ ಕುಟುಂಬದಲ್ಲಿ ತರಬಹುದು. ಆದರೆ ನಿನ್ನ ಮನೆ ಯಾವುದರ ಮೇಲೆ ಇರಬೇಕು? ನಿಮ್ಮ ಜೀವಿತ ಕ್ರಿಸ್ತನೆಂಬ ಬಂಡೆಯ ಮೇಲೆ ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆದುಕೊಂಡು ವಿಧೇಯತ್ವವನ್ನ ತೋರಿಸಿ ನೀವು ಅದಕ್ಕೆ ಒಳಪಟ್ಟು ನಿನ್ನ ಜೀವಿತವನ್ನ, ಕುಟುಂಬವನ್ನ ನೀವು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಡುವಾಗ ಯಾರೂ ಸಹ ಅದನ್ನ ಕೆಡವಲಿಕ್ಕೆ ಸಾಧ್ಯವಿಲ್ಲ. ಯಾವ ರಾಜ್ಯಗಳು ಬರಬಹುದು, ಯಾವ ಅಧಿಕಾರವಾಗಬಹುದು, ಯಾವ ಮನುಷ್ಯನಾಗಬಹುದು, ಯಾವ ಕಷ್ಟಗಳಾಗಬಹುದು, ಯಾವ ಶೋಧನೆ ಆಗಬಹುದು, ಯಾವ ಸೈತಾನನ ಕಾರ್ಯ ಆಗ್ಬೋದು, ಯಾವುದೂ ಸಹ ನಿಮ್ಮ ಜೀವಿತವನ್ನ, ನಿನ್ನ ಕುಟುಂಬವನ್ನ ಕೆಡವಲಿಕ್ಕೆ ಸಾಧ್ಯವಾಗೋದಿಲ್ಲ. ಕ್ರಿಸ್ತನೆಂಬ ಬಂಡೆಯು ಅದು ಬಲ ಉಳ್ಳದಾಗಿದೆ. ಬಂಡೆಯ ಮೇಲೆ ನೀವೇನಾದ್ರೂ ಕಟ್ಟಿ ನೋಡ್ರಿ, ಆ ಬಂಡೆಯು ಬಹಳ ಗಟ್ಟಿಯಾಗಿರುವುದರಿಂದ
ಇರುವುದರಿಂದ, ನೀವು ಆ ಬಂಡೆಯ ಮೇಲೆ ಏನಾದರೂ ಕಟ್ಟುವಾಗ ಆ ಬಂಡೆಯ ಮೇಲೆ ಮನೆ ಇರುವುದರಿಂದ, ಅಥವಾ ಬಂಡೆಯ ಮೇಲೆ ಈಗ ಬೆಟ್ಟದ ಮೇಲೆ ಒಂದೊಂದು ಮನೆ ಇರ್ತದೆ ಅಥವಾ ಒಂದೊಂದು ಊರುಗಳ ಇರ್ತದೆ, ಅದು ಎಷ್ಟು ಗಟ್ಟಿಯಾಗಿರ್ತದೆ, ಅದು ಏನೇ ಬಂದರೂ ಸಹ ಬೆಟ್ಟದ ಮೇಲೆ ಇರುವ ಕಾರಣಕ್ಕಾಗಿ ಏನಾಗೋದಿಲ್ಲ, ಆ ಮನೆಗಳು ಅಲ್ಲಿ ನಾಶವಾಗೋದಿಲ್ಲ. ಎಷ್ಟೇ ಮಳೆ ಸುರಿಬಹುದು, ನೀವು ಎತ್ತರವಾದ ಪ್ರದೇಶದಲ್ಲಿ ಇರುವಾಗ ನೀವು ಏನಾಗ್ತೀರಾ ಅಂದರೆ ನೀವು ಸೇಫ್ ಆಗಿ ಇರ್ತೀರ, ಅಲ್ಲಿ ಯಾವ ಪ್ರವಾಹಗಳು ಉಂಟಾಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವಿತಗಳನ್ನ ಬಂಡೆ ಮೇಲೆ ಕಟ್ಕೊಳ್ಬೇಕು. ಈ ಬಂಡೆ ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ ಅಂದರೆ, ಕೀರ್ತನೆಗಳು 62ನೇ ಅಧ್ಯಾಯ 2ನೇ ವಚನ ಹೇಳುವ ಪ್ರಕಾರ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೇನು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರೇ ನಮಗೇನಾಗಿದ್ದಾನೆ? ಶರಣನು, ರಕ್ಷಕನು, ದುರ್ಗವು. ಇಂದು ನೀವು ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟುವಾಗ ಆತನು ನಿಮಗೆ ಸಂರಕ್ಷಣೆಯನ್ನು ಕೊಡುವಾತನಾಗಿದ್ದಾನೆ. ಒಂದು ಮನೆಯು ಸ್ಥಿರವಾಗಿ ನಿಲ್ಲಬೇಕಾದರೆ ಅದರ ಅಸ್ಥಿವಾರಗಳು ಗಟ್ಟಿಯಾಗಿರಬೇಕು, ಅದರ ಫೌಂಡೇಶನ್ಗಳು ಗಟ್ಟಿಯಾಗಿರಬೇಕು. ಆಗ ಮಾತ್ರವೇ ಆ ಮನೆ ಬಿದ್ದು ಹೋಗುವುದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಕ್ರಿಸ್ತನೆಂಬ ಬಂಡೆಯು, ಅದಕ್ಕೆ ಕೀರ್ತನೆಗಳು 18ನೇ ಅಧ್ಯಾಯ 2ನೇ ವಚನ ಹೇಳುವ ಪ್ರಕಾರ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನಗೆ ಆಶ್ರಯ ಗಿರಿಯು. ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ, ಯಾರು ನಮ್ಮ ಬಂಡೆ? ಕ್ರಿಸ್ತನು ನಮ್ಮ ಬಂಡೆ, ನಮ್ಮ ದೇವರೇ ನಮ್ಮ ಬಂಡೆ ಆಗಿದ್ದಾನೆ. ಆತನ ಮೇಲೆ ನಮ್ಮ ಜೀವಿತ ಕಟ್ಟಬೇಕು, ಆತನ ಮೇಲೆ ನಾವು ಏನು ಮಾಡಬೇಕು? ಆಶ್ರಯಗೊಳ್ಳಬೇಕು. ಆತನೇ ನಮ್ಮ ವಿಮೋಚಕನು. ನಮ್ಮ ಜೀವಿತದಲ್ಲಿ ಅನೇಕ ಪ್ರಯಾಸಗಳು, ಕಷ್ಟಗಳು, ಹೋರಾಟಗಳು ಬರುವಾಗ ನಾವು ಕದಲಿದರೂ ಬೀಳದ ಹಾಗಿರ್ಬೇಕಂದ್ರೆ ನಿಮ್ಮ ಜೀವಿತ ಕ್ರಿಸ್ತನೆಂಬ ಬಂಡೆ ಮೇಲೆ ಇರಬೇಕು. ಇಲ್ಲವಾದರೆ ಏನಾಗ್ತದೆ? ಅನೇಕ ಶೋಧನೆಗಳು ಬರುವಾಗ, ಅನೇಕ ಇಕ್ಕಟ್ಟಾದ ಪರಿಸ್ಥಿತಿಗಳು, ಹೋರಾಟದ ಪರಿಸ್ಥಿತಿಗಳು, ಹಾಗೆ ಶೋಧನೆಗಳು ಬರುವಾಗ, ಪಾಪಕ್ಕೆ ಪ್ರೇರೇಪಿಸಲ್ಪಡುವಾಗ ನೀವು ಯಾಕೆ ಬೀಳ್ತೀರಾ ಅಂದರೆ, ನೀವು ದೇವರ ಮಾತಿಗೆ ಮೊದಲನೇದಾಗಿ ವಿಧೇಯತೆಯನ್ನು ತೋರಿಸ್ತಾ ಇಲ್ಲ, ಆತನ ಮಾತನ್ನ ಕೇಳ್ತಾ ಇಲ್ಲ, ಆತನ ಮಾತನ್ನ ನೀವು ಅಂಗೀಕರಿಸಿಕೊಳ್ತಾ ಇಲ್ಲ, ಆತನ ಮಾತಿಗೆ ನೀವು ಒಳಪಡ್ತಾ ಇಲ್ಲ. ದೇವ್ರ ವಾಕ್ಯ ಯಾರು ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ತಾರೋ ಅವರೇ ಧನ್ಯರು. ಅಂತ ಮನುಷ್ಯನು ಆಶೀರ್ವದಿಸಲ್ಪಡ್ತಾನೆ. ಆಶೀರ್ವದಿಸಲ್ಪಟ್ಟ ಮನುಷ್ಯನು ಯಾರಾಗಿದ್ದಾನೆ? ಬಂಡೆಯ ಮೇಲೆ ತನ್ನ ಮನೆಯನ್ನ, ಅಂದರೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ತನ್ನ ಮನೆಯನ್ನ ಕಟ್ಟಿಕೊಂಡು ಆತನು ಬುದ್ಧಿ ಉಳ್ಳಂತಹ ಮನುಷ್ಯನಿಗೆ ಹೋಲಿಸಲ್ಪಟ್ಟಿದ್ದಾನೆ. ಇಂದು ಬುದ್ಧಿ ಇಲ್ಲದ ಮನುಷ್ಯನ ಜೀವಿತವನ್ನ ನಾವು ನೋಡುವಾಗ ಅವರು ದೇವ್ರ ವಾಕ್ಯಕ್ಕೆ ಒಳಪಡೋದಿಲ್ಲ. ದೇವರ ವಾಕ್ಯವನ್ನೇ ತಮ್ಮ ಇಷ್ಟಾನುಸಾರವಾಗಿ ಅದನ್ನ ಅದಲು ಬದಲು ಮಾಡಿ ತಮ್ಮ ಪಾಪಕ್ಕೆ ಅನುಸಾರವಾಗಿ ಏನ್ ಮಾಡ್ತಾರೆ? ದೇವ್ರ ವಾಕ್ಯವನ್ನ ಹೇಳ್ತಾರೆ. ತುಂಬಾ ದೇವ್ರ ವಾಕ್ಯ ಗೊತ್ತಿರುತ್ತೆ ಕೆಲವರಿಗೆ. ಅವ್ರೇನ್ ಮಾಡ್ತಾರೆ? ಇದು ನಮಗೆ ಬರ್ದಿರೋದಲ್ಲ, ಇದು ಬರೀ ಯವನಸ್ಥರಿಗೆ, ಇದು ಬರೀ ಇವರಿಗೆ, ಇದು ಅವರಿಗೆ, ಇದು ನಮಗಲ್ಲ ಎಂದು ತಮ್ಮನ್ನ ತಾವೇ ಮೋಸಪಡಿಸಿಕೊಂಡು ಬುದ್ಧಿಹೀನರಾಗಿ ನಡೆದುಕೊಂಡು ತಮ್ಮ ಕುಟುಂಬವನ್ನ, ತಮ್ಮ ಜೀವಿತವನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ. ಅನೇಕ ಸಹೋದರ ಸಹೋದರಿಯರು ತಾವು ಬುದ್ಧಿಹೀನ ಕಾರ್ಯಗಳನ್ನು ಮಾಡಿ ತಾವು ಪಾಪದಲ್ಲಿ ಸಿಕ್ಕಾಕಿಕೊಂಡು ತಾವು ನಾಶವಾಗುವುದಲ್ಲದೆ ತಮ್ಮ ಕುಟುಂಬವನ್ನ, ತಮ್ಮ ಮಕ್ಕಳನ್ನ, ತಮ್ಮ ಗಂಡನನ್ನ, ಹೆಂಡತಿಯರನ್ನ, ತಂದೆ ತಾಯಿಗಳನ್ನ ಏನ್ ಮಾಡ್ತಾರೆ? ಬಾಧಿಸ್ತಾರೆ. ಅವರಿಗೂ ನೋವನ್ನ ಉಂಟು ಮಾಡ್ತಾರೆ. ಅವರ ಮನಸ್ಸುಗಳು ಮುರಿಯಲ್ಪಡುವ ಹಾಗೆ, ಅವರು ಸಹ ಕಣ್ಣೀರು ಹಾಕುವ ಹಾಗೆ, ಅವರು ಸಹ ಇವರ ಒಂದು ಪಾಪದಲ್ಲಿ ಅವರು ಸಹ ಕಣ್ಣೀರು ಹಾಕುವ ಹಾಗೆ ಅನೇಕ ಸಹೋದರಿಯರು ಬುದ್ಧಿಹೀನರ ಹಾಗೆ, ಅನೇಕ ಸಹೋದರರು ಬುದ್ಧಿಹೀನನ ಹಾಗೆ ನಡೆದುಕೊಳ್ಳುವುದನ್ನ ಕಾಣ್ತೇವೆ. ಬುದ್ಧಿಯುಳ್ಳ ಮನುಷ್ಯನು ಮೊದಲನೇದಾಗಿ ದೇವರ ವಾಕ್ಯವನ್ನ ಕೇಳಿ ತನ್ನ ಜೀವಿತವನ್ನು ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟಿಕೊಂಡು ಅವನ ವಾಕ್ಯದ ಪ್ರಕಾರ ನಡೆದು ದೇವರಲ್ಲಿ ತನ್ನ ಜೀವಿತವನ್ನ ಭದ್ರಪಡಿಸಿಕೊಳ್ತಾನೆ. ಯಾವಾಗ ದೇವರು ನಿಮಗೆ ಬಂಡೆಯಾಗಿರ್ತಾರೋ ಆಗ ನೀವು ಮೊರೆ ಇಡುವಾಗ ಆತನು ನಿಮ್ಮನ್ನ ಎಲ್ಲ ಶತ್ರುಗಳಿಂದ ರಕ್ಷಿಸುವಾತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಸೈತಾನನು ಅನೇಕ ಕಾರ್ಯಗಳನ್ನ, ನಿಮ್ಮ ಕುಟುಂಬವನ್ನ ನಾಶಪಡಿಸಲು ಇವತ್ತು ಸೈತಾನನು ಮೊದಲ ಟಾರ್ಗೆಟ್ ಇಟ್ಟುಕೊಂಡಿರುವುದೇ ಕುಟುಂಬವನ್ನ ನಾಶಪಡಿಸುವುದೇ ಅವನ ಮೊದಲ ಟಾರ್ಗೆಟ್ ಆಗಿರುವಂಥದ್ದು. ಕುಟುಂಬದ ಸಮಾಧಾನವನ್ನ, ಕುಟುಂಬದ ಸಂತೋಷವನ್ನ,
ಕುಟುಂಬದಲ್ಲಿರುವ ಐಕ್ಯತೆಯನ್ನ, ಪ್ರೀತಿಯನ್ನ ನಾಶಪಡಿಸಿ, ಕುಟುಂಬವನ್ನ ಚದುರಿಸಿ, ಕುಟುಂಬವನ್ನ ನಾಶಪಡಿಸಬೇಕೆಂಬುದೇ ಸೈತಾನನ ಮೊದಲ ಉದ್ದೇಶ ಮತ್ತು ಟಾರ್ಗೆಟ್ ಆಗಿದೆ. ಆದರೆ ಇದನ್ನು ಅರಿಯದೆ ನಾವು ಅನೇಕ ಸಲ ಏನು ಮಾಡ್ತೇವೆ ಅಂದರೆ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ, ಯೇಸು ಸ್ವಾಮಿ ಹೇಳಿದ ಹಾಗೆ 2ನೇ ಭಾಗದಲ್ಲಿ ಕೆಲವರು ಮಾತನ್ನ ಕೇಳಿದ್ರು ಕೂಡ ಏನು ಮಾಡೋದಿಲ್ಲ, ನಡೆಯೋದಿಲ್ಲ. ಇದು ಯಾರಿಗೆ ಅನ್ವಯಿಸಲ್ಪಡ್ತದೆ ಅಂದರೆ, ಇಂದು ಸಭೆಗೆ ಎಷ್ಟೋ ವಿಶ್ವಾಸಿಗಳು ಬರ್ತದೆ. ಒಂದು ಸಭೆಯನ್ನು ನೋಡುವಾಗ ಸಭೆಯು ಜನರಿಂದ ತುಂಬಲ್ಪಟ್ಟಿರ್ತದೆ. ಆದರೆ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಿಸಿಕೊಂಡು ದೇವರ ಮಾತುಗಳನ್ನು ಕೇಳ್ತಾರೆ. ಸಭಾ ಪಾಲಕರು, ಸೇವಕರು ಹೇಳುವ ಮಾತುಗಳನ್ನು ಚೆನ್ನಾಗಿಯೇ ಕೇಳಿಸಿಕೊಳ್ತಾರೆ. ಆದರೆ ಅದರ ಪ್ರಕಾರ ನಡೆಯದೆ ಬುದ್ಧಿಹೀನನ ಹಾಗೆ ತನ್ನ ಮನೆಯನ್ನ ಯಾವುದರ ಮೇಲೆ ಕಟ್ಟಿಕೊಳ್ತಾರೆ ಅಂದ್ರೆ ಉಸುಬಿನ ಮೇಲೆ. ಈ ಉಸುಬು ಹೇಗಿರುತ್ತೆ? ನೀವು ಸಮುದ್ರದ ತೀರದಲ್ಲಿ ಹೋಗುವಾಗ ಅಲ್ಲಿ ಮರಳನ್ನ ನೀವು ಕಾಣ್ತೀರಾ. ಆ ಮರಳು ಏನಂತ ಕರೀತಾರೆ ಅಂದರೆ ಉಸುಬು ಎಂದು ಕರೀತಾರೆ. ಈ ಉಸುಬು ಹೇಗಿರ್ತದೆ ಅಂದರೆ, ನೀವು ಆ ಮರಳನ್ನು ನೀವು ಕೈಯಲ್ಲಿ ತೆಗೆದುಕೊಂಡು ನೋಡುವಾಗ ಅದು ನಿಮ್ಮ ಕೈಯಲ್ಲಿ ನಿಲ್ಲಲ್ಪಡೋದೇ ಇಲ್ಲ. ಅದೇನಾಗ್ತದೆ ಅಂದರೆ, ನೀವು ಒಂದು ಇಡಿಯಷ್ಟು ನೀವು 2 ಕೈಗಳಿಂದ ತೆಗೆದುಕೊಂಡು ನಿಮ್ಮ ಕೈಗಳನ್ನು ಮಡಚಿಕೊಳ್ಳುವಾಗ ಎಲ್ಲದು ಏನಾಗ್ತಾ ಇರ್ತದೆ, ಅದೆಲ್ಲ ಉದುರಿ ಕೆಳಗೆ ಹೋಗ್ತಾ ಇರ್ತದೆ, ಅದು ಜಾರಿ ಹೋಗ್ತದೆ, ನಿಲ್ಲೋದಿಲ್ಲ, ಕೈಯಲ್ಲೇ ನಿಲ್ಲೋದಿಲ್ಲ. ಆದರೆ ಕೆಲವರು ಹೇಗಿರ್ತಾರೆ ಅಂದರೆ, ಈ ದೇವರ ವಾಕ್ಯವನ್ನ ಕೇಳಿಯೂ ಅದರ ಪ್ರಕಾರ ನಡೆಯದೆ ಬುದ್ಧಿಹೀನರ ಹಾಗೆ ಆ ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಳ್ಳಲು ಹೋಗ್ತಾರೆ. ಉಸುಬು ಕೈಯಲ್ಲೇ ಅದು ನಿಲ್ಲೋದಿಲ್ಲ, ಅದನ್ನು ನಾವು ಹಿಡಿಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗಿರುವಾಗ ಕೆಲವರು ಏನು ಮಾಡ್ತಾರೆ, ಆ ಒಂದು ಉಸುಬಿನ ಮೇಲೆ ಮನೆಯನ್ನ ಕಟ್ಟುತ್ತಾರೆ. ಕೆಲವರು ನೀವು ನೋಡ್ಬೋದು, ಟ್ರಿಪ್ಪಿಗಳಿಗೆ ಹೋಗುವಾಗ ಅಥವಾ ನೀವು ಎಲ್ಲಾದರೂ ಹೊರಗೆ ನೀವು ಟೂರ್ಗಳಿಗೆ ಹೋಗುವಾಗ ಕೆಲವರು ಏನು ಮಾಡ್ತಾರೆ ಅಂದರೆ, ಸಮುದ್ರದ ತೀರದಲ್ಲಿ ಆ ಉಸುಬನ್ನು ತೆಗೆದುಕೊಂಡು ಏನು ಮಾಡ್ತಾ ಇರ್ತಾರೆ, ಅದು ನೆಂದಿರುವುದನ್ನು ತೆಗೆದುಕೊಂಡು ಅವರು ಆ ಒಂದು ಮನೆಗಳನ್ನು ಅಥವಾ ಗೂಡುಗಳನ್ನು ಮಕ್ಕಳಿಗೆ ತೋರಿಸುವುದಕ್ಕಾಗಿ ಕೆಲವರು ಏನು ಮಾಡ್ತಾ ಇರ್ತಾರೆ, ಆ ಒಂದು ಗುಹೆಯ ಹಾಗೆ ಅಥವಾ ಒಂದು ಮನೆಯ ಹಾಗೆ ಆ ಉಸುಬನ್ನು ತೆಗೆದುಕೊಂಡು ಸಮುದ್ರದ ತೀರದಲ್ಲಿ ನೀವು ಯಾವಾಗಾದರೂ ಟ್ರಿಪ್ಗಳಿಗೆ ಹೋಗಿರುವಾಗ ನಿಮಗೆ ಗೊತ್ತಾಗ್ತದೆ, ಆ ಒಂದು ದಡದಲ್ಲಿ ಕೆಲವರು ಏನು ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ತೋರಿಸೋದಕ್ಕೋಸ್ಕರನೋ ಅಥವಾ ಅವರ ಒಂದು ಸಂತೋಷಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ ಅಂತ ಒಂದು ಏನಾದರೂ ಮಾಡಬೇಕು ಅಂತ ಏನು ಮಾಡ್ತಾರೆ, ಕೆಲವರು ಆ ಉಸುಬನ್ನು ತೆಗೆದುಕೊಂಡು ಅವರು ಕಟ್ಟುತ್ತಾ ಇರ್ತಾರೆ ಒಂದು ಗುಹೆ ಹಾಗೆ. ಆದರೆ ಅವರು ಕಟ್ಟಿದ ಕೆಲವು ಸಮಯ ನಂತರ ಅಲ್ಲಿ ಏನು ಬರ್ತದೆ ಅಂದರೆ, ಸಮುದ್ರದ ಅಲೆಗಳು ಜೋರಾಗಿ ಅಪ್ಪಳಿಸಿ ಅವರು ಕಟ್ಟಿದಂತಹ ಆ ಉಸುಬಿನ ಮನೆಯನ್ನು ಅದು ಅಪ್ಪಳಿಸುವಾಗ ಆ ಉಸುಬಿನ ಮನೆ ಆ ಸಮುದ್ರದ ಅಲೆಗಳಲ್ಲಿ ಮುಳುಗಿ ಹೋಗಿ ನಾಶವಾಗಿ ಹೋಗ್ತದೆ. ಅದೇ ರೀತಿಯಾಗಿ ಇಂದು ದೇವರ ವಾಕ್ಯವು ಬುದ್ಧಿಹೀನನು ಯಾವುದಕ್ಕೆ ಹೋಲಿಸಲ್ಪಡ್ತಾ ಇದೆ, ಬುದ್ಧಿಹೀನನು ತನ್ನ ಮನೆಯನ್ನು ಯಾವುದರ ಮೇಲೆ ಕಟ್ಟಿಕೊಳ್ತಾನೆ ಅಂದರೆ ಇದೇ ರೀತಿಯಾಗಿ ಉಸುಬಿನ ಮೇಲೆ ಕಟ್ಟಿಕೊಳ್ತಾನೆ. ಇವತ್ತು ಎಷ್ಟೋ ಜನರು ಅಷ್ಟೇ ಸಭೆಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ಆದರೆ ತಮ್ಮ ಜೀವಿತವನ್ನ ಈ ಲೋಕವೆಂಬ ನಾಶವಾಗುವಂತಹ ಈ ಲೋಕವೆಂಬ ಈ ಉಸುಬಿನ ಮೇಲೆ ಏನು ಮಾಡ್ತಾರೆ ಅಂದರೆ ತಮ್ಮ ಮನೆಗಳನ್ನು ಕಟ್ಟಿಕೊಳ್ತಾರೆ. ಆಗ ಅವರ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು, ಸ್ವಲ್ಪ ಪಾಪಗಳು, ಸ್ವಲ್ಪ ಶೋಧನೆಗಳು, ಹಾಗೆ ಸ್ವಲ್ಪ ವಿಧವಾದಂಥ ಹಿಂಸೆಗಳು, ಪ್ರಯಾಸಗಳು ಬರುವಾಗ ಅವರು ಬಿದ್ದು ಹೋಗ್ತಾರೆ. ಅವರು ನಾಶವಾಗಿ ಹೋಗ್ಲಿಕ್ಕೆ ಕಾರಣ ಏನಂದರೆ, ಕ್ರಿಸ್ತನೆಂಬ ಬಂಡೆಯು ನಿಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಾಗ ನೀವು ನಿಜವಾಗಿಯೂ ನಾಶವಾಗಿ ಹೋಗ್ತೀರಾ. ಯಾಕೆಂದರೆ ಕ್ರಿಸ್ತನೆಂಬ ಬಂಡೆಯು ನಮ್ಮನ್ನು ಏನು ಮಾಡ್ತದೆ, ವಿಮೋಚಿಸುವಂಥದ್ದು, ನಮಗೆ ಆಶ್ರಯ ಕೊಡುವಂಥದ್ದು, ನಮಗೆ ಗುರಾಣಿಯಾಗಿರುವಂಥದ್ದು, ನಮಗೆ ದುರ್ಗವಾಗಿರುವಂಥದ್ದಾಗಿದೆ, ನಮ್ಮನ್ನು ಶತ್ರುಗಳಿಂದ ಬಿಡಿಸುವಂಥದ್ದಾಗಿದೆ. ಆದರೆ ಉಸುಬು ಏನು ಮಾಡ್ತದೆ, ಉಸುಬು ನಾಶವಾಗಿ ಹೋಗ್ತದೆ. ಸ್ವಲ್ಪ ಸಮಸ್ಯೆಗಳು ಸ್ವಲ್ಪದಾಗಿ ಬರುವಾಗಲೇ ಏನು ಮಾಡ್ತದೆ, ನಾಶವಾಗಿ ಹೋಗ್ತದೆ. ಈ ಅನೇಕ ಮಳೆಯಂತಹ ಅನೇಕ ಕಷ್ಟಗಳು, ಪ್ರವಾಹಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ನೀವು ಸೋತೋಗ್ತೀರಾ. ಯಾಕೆ ಸೋತೋಗ್ತಾ ಇದ್ದೀರಾ? ದೇವ್ರ ಮಾತಿಗೆ ಒಳಪಡ್ತಾ ಇಲ್ಲ, ದೇವರ ಬಳಿ ಪ್ರಾರ್ಥಿಸ್ತಾ ಇಲ್ಲ, ದೇವರ ಬಳಿ ವಿಚಾರಣೆ ಮಾಡ್ತಾ ಇಲ್ಲ, ದೇವರೊಟ್ಟಿಗೆ ಒಂದು ಒಳ್ಳೆಯ ಅನ್ಯೂನ್ಯತೆ ಇಲ್ಲ, ದೇವರ ವಾಕ್ಯವನ್ನ ಕೇಳಿಯೂ ಅದರ ಪ್ರಕಾರ ನಡೀತಾ ಇಲ್ಲ.
ಅನೇಕರು ಹಾಗೆ ಜೀವಿಸ್ತಾ ಇದ್ದೀರಾ. ಎಚ್ಚರವಾಗಿರ್ರಿ. ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ ಜ್ಞಾನಹೀನರ ಹಾಗೆ ನೀವೇ ನಾಶಪಡಿಸಿಕೊಳ್ತೀರಾ. ನೀವೇ ಕೊನೆಗೆ ನರಳುವಂಥದ್ದು, ನೀವೇ ಕೊನೆಗೆ ಕಣ್ಣೀರು ಹಾಕುವಂಥದ್ದು, ನೀವೇ ಕೊನೆಗೆ ಅದರ ಫಲವನ್ನು ಅನುಭವಿಸಬೇಕಾಗಿರುವಂಥದ್ದಾಗಿದೆ. ಆದ ಕಾರಣ ಸಹೋದರನೇ, ಸಹೋದರಿಯೇ, ನಿನ್ನ ಕುಟುಂಬವನ್ನು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟು. ಇಲ್ಲವಾದರೆ ಅನೇಕ ಪ್ರವಾಹಗಳು, ಅನೇಕ ಮಳೆಗಳು ಬರುವಾಗ ಹಳ್ಳಗಳು ತುಂಬುತ್ತದೆ. ಆ ಹಳ್ಳಗಳು ನಿನ್ನ ಕುಟುಂಬವನ್ನು ಆವರಿಸುವಾಗ, ಆ 4 ಕಡೆಯಿಂದ ಗಾಳಿ ಬೀಸುವಾಗ ಅನೇಕ ಸಲ ಸಮಸ್ಯೆಗಳು ಕುಟುಂಬದಲ್ಲಿ ಹೇಗೆ ಬರ್ತದೆ ಅಂದರೆ, ನಿಮ್ಮ ಕುಟುಂಬದಲ್ಲಿ ಒಂದೇ ಸಲ ಅನೇಕ ಸಮಸ್ಯೆಗಳನ್ನು ಬರುವುದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಕೆಲವೊಮ್ಮೆ ಅನಾರೋಗ್ಯ ಸಮಸ್ಯೆ, ಹಾಗೆ ಆರ್ಥಿಕವಾದ ಸಂಕಷ್ಟ, ಸಾಲಗಳು, ಹೀಗೆ ಒಂದೇ ಸಲ ಏನಾಗ್ತದೆ, 4 ಕಡೆಯಿಂದ ಸಮಸ್ಯೆಗಳು ಬರ್ತದೆ. ಹೇಗೆ 4 ಕಡೆಯಿಂದ ಗಾಳಿ ಬೀಸ್ತದೋ ಹಾಗೆ 4 ಕಡೆಯಿಂದ ಸಮಸ್ಯೆಗಳು. ಒಂದು ಕಡೆಯಿಂದ ಒಂದು ಸಾಲದ ಸಮಸ್ಯೆ ಆದರೆ, ಇನ್ನೊಂದು ಕಡೆಯಿಂದ ಕೆಲಸದ ಸಮಸ್ಯೆ, ಇನ್ನೊಂದು ಕಡೆಯಿಂದ ಅನಾರೋಗ್ಯ ಸಮಸ್ಯೆ. ಕುಟುಂಬದಲ್ಲಿ ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಅಪಮಾನಗಳು, ನಿಂದನೆಗಳು, ಹೋರಾಟಗಳು. ಹೀಗೆ ಒಂದೇ ಸಲ ಕಷ್ಟಗಳು ಬರುವಾಗ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಮ್ಮ ಕುಟುಂಬ ಇಲ್ಲದೆ ಇದ್ದರೆ ನೀವೇನಾಗ್ತೀರಾ, ಮುಳುಗಿ ಹೋಗ್ತೀರಾ. ದಡಮ್ಮನೆ ಅದೇನಾಗ್ತದೆ, ಕಿತ್ತುಕೊಂಡು ಬಿತ್ತು ಎಂದು ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ಒಂದೇ ಸಲ ನೀವೇನಾಗ್ತೀರಾ, ನಾಶವಾಗಿ ಹೋಗ್ತೀರಾ, ಎಲ್ಲವನ್ನ ಕಳೆದುಕೊಳ್ತೀರಾ. ಕುಟುಂಬದಲ್ಲಿರುವ ಸಮಾಧಾನ, ಪ್ರೀತಿ, ಅನ್ಯೂನ್ಯತೆ, ಶಾಂತಿಯನ್ನು ಕಳೆದುಕೊಳ್ತೀರಾ. ದೇವರ ಮಾತುಗಳಂದರೆ ಏನು? ಕುಟುಂಬವನ್ನು ಹೇಗೆ ಕಟ್ಟಲ್ಪಡಬೇಕು ಎಂದು ದೇವರು ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಜವಾಬ್ದಾರಿಯಾಗಿದೆ. ಬರೀ ಗಂಡ ಮಾತ್ರ ಕುಟುಂಬ ಕಟ್ಟೋದಲ್ಲ, ಬರೀ ಹೆಂಡತಿ ಮಾತ್ರ ಕುಟುಂಬವನ್ನು ಕಟ್ಟೋದಲ್ಲ, ಬರೀ ಮಕ್ಕಳು ಮಾತ್ರ ಕುಟುಂಬವನ್ನು ಕಟ್ಟೋದಲ್ಲ, ಎಲ್ಲರೂ ಸೇರಿಯೇ ಕುಟುಂಬ ಅನ್ನಿಸಿಕೊಳ್ಳುವುದು. ನಮ್ಮ ದೇಹದಲ್ಲಿ ನಾವು ನೋಡುವಾಗ ಎಲ್ಲ ಅಂಗಾಂಗಗಳು ಇದ್ರೆ ಮಾತ್ರವೇ ಅದೊಂದು ನಮಗೆ ಏನು ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ಇಲ್ಲವಾದರೆ ಒಂದು 2 ಕೈ ಇಲ್ಲ ಅಂದರೆ ಅದು ಏನಾಗ್ತದೆ, ನಿಮ್ಮ ದೇಹದಲ್ಲಿ ಒಂದು ಬಲಹೀನತೆ ಇರುತ್ತೆ, ನಿಮ್ಗೆ ಯಾವಾಗಲೂ ಒಂದು ಕೊರತೆ ಇರುತ್ತೆ, ನಿಮ್ಗೆ ಯಾವಾಗಲೂ ಒಂದು ಸಂಕಟ ಇರುತ್ತೆ, ನಿಮ್ಗೆ ಯಾವಾಗಲೂ ಒಂದು ಕಣ್ಣೀರು ಇರುತ್ತೆ. ಅಯ್ಯೋ, ನನಗೆ ಒಂದು ಕೈ ಇರಬೇಕಾಗಿತ್ತು, ನಾನೇನಾದರೂ ಮಾಡ್ಬೋದಾಗಿತ್ತು ಅಂತ. ಹೇಗೆ ದೇಹದಲ್ಲಿ ನಮ್ಮ ಅವಯವಗಳು ತುಂಬ ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ಕುಟುಂಬದ ಸದಸ್ಯರು ಒಬ್ಬೊಬ್ಬರು ಕೂಡ ಅವರಿಗೆ ಆದಂಥ ಜವಾಬ್ದಾರಿಗಳು, ಸದಸ್ಯರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದ್ದಾರೆ. ಸ್ತ್ರೀ ಆದಂಥವಳು ಜ್ಞಾನವಂತೆಯಾಗಿ ತನ್ನ ಕುಟುಂಬವನ್ನು ದೇವರ ವಾಕ್ಯದ ಅನುಸಾರವಾಗಿ ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟಬೇಕು. ಪುರುಷನಾದಂಥವನು ಸಹ ಅದೇ ರೀತಿಯಾಗಿ ಬೇಡವಾದ ಪಾಪಕ್ಕೆ ಒಳಗಾಗದ ಹಾಗೆ, ಕುಡಿತಕ್ಕೆ ಒಳಗಾಗದ ಹಾಗೆ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆದುಕೊಂಡು ಬಂಡೆ ಮೇಲೆ ಕಟ್ಟಬೇಕು. ಕುಟುಂಬದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂದರೆ ಗಂಡನ ಕೆಟ್ಟ ಸಹವಾಸಗಳು, ಕೆಟ್ಟದಾದಂಥ ಅನೈತಿಕ ಸಂಬಂಧಗಳು ಇವತ್ತು ಎಷ್ಟೋ ಸ್ತ್ರೀ ಪುರುಷರಲ್ಲಿ ಇದೆ. ಆದ ಕಾರಣವೇ ನೀವು ಯಾವುದ್ರ ಮೇಲೆ ಕಟ್ಟಿದ್ದೀರಾ, ಇವೆಲ್ಲ ನಿಮ್ಮ ಜೀವಿತ ಏನನ್ನು ತೋರಿಸ್ತದೆ ಅಂದರೆ ಉಸುಬಿನ ಮೇಲೆ ಕಟ್ಟಿದ್ದೀರಾ ಅಂತ ತೋರಿಸ್ತದೆ. ಅದು ನಾಶನವನ್ನು ತೋರಿಸ್ತದೆ. ಅರ್ಥ ಮಾಡಿಕೊಳ್ಳಿ, ಅದನ್ನು ನೀವು ಬಿಟ್ಟು ಬಿಡಿರಿ. ಅದು ನಿಮಗೆ ಒಳ್ಳೆಯದಲ್ಲ, ನಿಮ್ಮ ಜೀವಿತಕ್ಕೆ ಒಳ್ಳೆಯದಲ್ಲ, ನಿಮ್ಮ ಆತ್ಮಕ್ಕೆ ಒಳ್ಳೆಯದಲ್ಲ. ನಿಮ್ಮ ಮಕ್ಕಳ ಮುಂದಿನ ಫ್ಯೂಚರನ್ನು ಬಾಧಿಸಲ್ಪಡ್ತದೆ, ನಿಮ್ಮ ಕುಟುಂಬವನ್ನು ಅದು ಬಾಧಿಸಲ್ಪಡ್ತದೆ. ದಯಮಾಡಿ ಸಹೋದರಿಯರೇ ಎಚ್ಚರವಾಗಿರ್ರಿ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಒಂದು ಬೌಂಡ್ರಿ ಇರಬೇಕು. ಆತ್ಮೀಕ ಸರಹದ್ದುಗಳನ್ನು ದಾಟಿಕೊಂಡು ನೀವು ಜೀವಿಸಬೇಡ್ರಿ. ದೇವ್ರ ಮಾತುಗಳನ್ನು ಕೇಳಿ. ದೇವರು ಸ್ತ್ರೀಯರು ಹೇಗೆ ನಡೆದುಕೊಳ್ಬೇಕು. ಪುರುಷನು ಕುಟುಂಬಕ್ಕೆ ತಲೆಯಾಗಿದ್ದಾನೆ. ಸೈತಾನನು ಯಾವಾಗಲೂ ಪುರುಷರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಜಾಸ್ತಿ ಆಗಿರ್ತದೆ. ಆದ ಕಾರಣ ಸ್ತ್ರೀಯರು ಏನು ಮಾಡಬೇಕು, ಎಲ್ಲವನ್ನ ಪ್ರೀತಿಯಿಂದ ಸಹಿಸಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಯಾವಾಗಲೂ ಕುಟುಂಬವನ್ನ ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟುತ್ತಾ ಇರಬೇಕು. ಹಾಗೆ ಪುರುಷರು ಸಹ ಜವಾಬ್ದಾರಿ ಉಳ್ಳವರ ಹಾಗೆ ನಾನು ಯಾರಿಗೆ ಸಂಬಂಧಪಟ್ಟವನು, ನಾನು ಯಾರ ರಾಜ್ಯದವನು, ನಾನು ಯಾರಿಗೆ ಸೇರಲ್ಪಟ್ಟವನು ಎಂದು ಮರೆಯದ ಹಾಗೆ ದೇವರ ಮಾತುಗಳನ್ನು ನಿಮ್ಮ ಮೈಂಡ್ನಲ್ಲಿ ಯಾವಾಗಲೂ ಫಿಕ್ಸ್ ಮಾಡಿಟ್ಟುಕೊಳ್ಳಬೇಕು. ನೀವು ದೇವರ ಮಕ್ಕಳಾಗಿದ್ದೀರಾ, ನೀವು ದೇವರ ಆಲಯವಾಗಿದ್ದೀರಾ. ನಿಮಗೋಸ್ಕರ ದೇವರು ತನ್ನ ರಕ್ತವನ್ನು ಸುರಿಸಿದ್ದಾನೆ. ನಾನು ಆತನ ಪ್ರೀತಿಯನ್ನ ನಿರರ್ಥಕ ಮಾಡುವುದಿಲ್ಲ. ನಾನು ಆತನಿಗಾಗಿ ಬದುಕಬೇಕು, ನನ್ನ ಕುಟುಂಬ ಮಾದರಿ ಆಗಬೇಕು ಎಂದು ಕುಟುಂಬವನ್ನ ಕಟ್ಟುತ್ತಾ ಕುಟುಂಬವನ್ನ ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟಬೇಕು. ಎಷ್ಟೋ ಕುಟುಂಬಗಳು ಇಂದು ಯವನಸ್ಥರಿಂದ ಬಾಧಿಸಲ್ಪಟ್ಟಿದೆ. ಎಷ್ಟೋ ಕುಟುಂಬಗಳು ಇವತ್ತು ಯವನಸ್ಥರಿಂದ ಕಣ್ಣೀರಾಗ್ತಾ ಇದೆ. ನಾವು ಜವಾಬ್ದಾರಿಯುಳ್ಳವರಾಗಿ ನಮ್ಮ ಜೀವಿತವನ್ನ ಮೊದಲು ಕ್ರಿಸ್ತನ ಮೇಲೆ ಕಟ್ಟಿಕೊಳ್ಬೇಕು. ಇರುವ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಮೊದಲು ನಮ್ಮ ಜೀವಿತವನ್ನ
ಕ್ರಿಸ್ತನ ಮೇಲೆ ಕಟ್ಟಿ, ನಂತರ ನಾವು ಕ್ರಿಸ್ತನ ಮೇಲೆ ನಮ್ಮ ಜೀವಿತಗಳನ್ನು ಕಟ್ಟುವಾಗ ನಮ್ಮ ಕುಟುಂಬವು ಎಲ್ಲವೂ ಏನಾಗಿರ್ತದೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಇರ್ತದೆ. ನೀವು ಇಲ್ಲವಾದರೆ ಉಸುಬಿನ ಮೇಲೆ ಕಟ್ಟುವಾಗ ಈ ಉಸುಬು ನಾಶವಾಗುವಂಥದ್ದು. ಈ ಉಸುಬು ಏನಾಗಿದೆ, ಈ ಲೋಕವಾಗಿದೆ. ಈ ಲೋಕದ ಕ್ಷಣಿಕವಾದ ಆಸೆಗೋಸ್ಕರ ಉಸುಬಿನ ಮೇಲೆ ಮನೆ ಕಟ್ಟುವುದು ಅತಿ ಸುಲಭವಾಗಿದೆ, ಆದರೆ ಬಂಡೆಯ ಮೇಲೆ ಕಟ್ಟುವಂಥದ್ದು ಸ್ವಲ್ಪ ಕಷ್ಟವಾದಂತಹ ಸಂಗತಿಯಾಗಿದೆ. ಆದ ಕಾರಣ ಎಲ್ಲರೂ ಏನಾಗ್ತಾರೆ, ಯೇಸುಸ್ವಾಮಿ ಹೇಳಿದ್ದಾರೆ, ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವವರು ಏನಾಗಿದ್ದಾರೆ, ಸ್ವಲ್ಪ ಮಂದಿ ಮಾತ್ರ. ಆದರೆ ಅಗಲವಾದ ಮಾರ್ಗದಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಈಗ ನಮಗೆ ಉದಾಹರಣೆಯಾಗಿ ನಾವು ಒಂದು ಪ್ರಯಾಣ ಮಾಡ್ತಾ ಇದ್ದೇವೆ ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಇಕ್ಕಟ್ಟಾದ ದಾರಿಯಲ್ಲಿ ಯಾರಾದರೂ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆಲ್ರಿಗೂ ಏನು ಬೇಕು, ಅಗಲವಾದ ಮಾರ್ಗ ಬೇಕು, ಸುಲಭವಾದ ಮಾರ್ಗ ಬೇಕು, ಕಷ್ಟಪಡದಿರುವಂಥದ್ದು ಮಾರ್ಗ ಬೇಕು. ಇವತ್ತು ಕಷ್ಟಪಡಬೇಕಂದ್ರೆ ಎಷ್ಟೋ ಜನರಿಗೆ ಇಷ್ಟ ಆಗೋದಿಲ್ಲ. ಆದರೆ ಸ್ವಾಮಿ ಹೇಳ್ತಾರೆ, ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗೋರು ಸ್ವಲ್ಪ ಮಂದಿ, ಅಗಲವಾದ ಮಾರ್ಗದಲ್ಲಿ ಹೋಗೋರು ಅನೇಕ ಮಂದಿ ಇದ್ದಾರೆ. ಹಾಗೆ ನೀವು ಕೂಡ ಈ ಉಸುಬಿನ ಮೇಲೆ ಕಟ್ಟುವುದು ಸುಲಭ, ಆದರೆ ಬಂಡೆಯ ಮೇಲೆ ನಿಮ್ಮ ಜೀವಿತವನ್ನು ಕಟ್ಟ್ರಿ. ಯಾವ ತುಫಾನುಗಳು, ಯಾವ ಸಮಸ್ಯೆಗಳು, ಯಾವ ಅಲೆಗಳು, ಬಿರುಗಾಳಿಗಳು ನಿಮ್ಮ ಮನೆಯನ್ನು ಕೆಡವಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕದಲಿದರೂ ಬೀಳೇನು ಅಂತ ವಾಕ್ಯ ಹೇಳ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ 2ನೇ ವಚನದ ಕೊನೆಯ ಭಾಗದಲ್ಲಿ, ಕದಲಿದರೂ ನಾನು ಬೀಳೆನು, ಯಾಕೆಂದರೆ ದೇವ್ರು ನನಗೆ ದುರ್ಗವಾಗಿದ್ದಾನೆ, ಆಶ್ರಯವಾಗಿದ್ದಾನೆ. ದೇವ್ರು ನಿಮಗೆ ದುರ್ಗ ಆಶ್ರಯವಾಗಿರುವಾಗ ನೀವು ಕದಲಿದರೂ ಏನಾಗೋದಿಲ್ಲ, ನೀವು ಬೀಳೋದಿಲ್ಲ. ಹಾಗಾಗಿ ಉಸುಬಿನ ಮೇಲೆ ಕಟ್ಟಬೇಡಿ, ಅದು ನಾಶವಾಗುವ ಜೀವಿತ. ಕ್ಷಣಕಾಲ ಸುಖಕ್ಕೋಸ್ಕರ, ಕ್ಷಣಕಾಲ ವಿಧವಾದಂಥ ನಿಮ್ಮ ಆಶೆಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಉಸುಬಿನ ಮೇಲೆ ಜೀವಿತವನ್ನು ಕಟ್ಟಿಕೊಂಡು ನಾಶವಾಗಿ ಹೋಗುವುದರ ಬದಲು ಕ್ರಿಸ್ತನೆಂಬ ಬಂಡೆ ಮೇಲೆ ಕಟ್ಟಿಕೊಳ್ಳ್ರಿ. ನಿಮ್ಮ ಜೀವಿತದಲ್ಲಿ ಏನೇ ಬಂದರೂ ನೀವು ಯಾವಾಗಲೂ ಸಂತೋಷವಾಗಿ ಸಮಾಧಾನವಾಗಿರ್ತೀರ, ಚಿಂತೆ ಇಲ್ಲದವರಾಗಿರ್ತೀರ. ಈ ಲೋಕದಲ್ಲಿ ಯಾವ ಮನುಷ್ಯನೋ ಅತೀ ಸುಖವಾಗಿ ಬಾಳ್ತಾ ಇದ್ದಾನೆ, ಅವನ ಜೀವಿತದಲ್ಲಿ ಅವನ ಜೀವನ ಸಂತೋಷಕರವಾಗಿದೆ ಅಂತ ಯಾವ ವ್ಯಕ್ತಿಯ ಕುರಿತಾಗಿ ನಾವು ಹೇಳ್ತೇವೆ ಅಂದರೆ, ಹಣವಿಲ್ಲದವನನ್ನ ಅಲ್ಲ, ಅಥವಾ ಐಶ್ವರ್ಯವಂತನನ್ನ ಅಲ್ಲ, ಸೌಂದರ್ಯವಂತನನ್ನ ಅಲ್ಲ. ಯಾರನ್ನ ಅಂದರೆ, ಯಾರು ಚಿಂತೆ ಇಲ್ಲದೆ ತಮ್ಮ ಜೀವಿತವನ್ನು, ತಮ್ಮ ಒಂದು ಜೀವಿತದ ಕಾರ್ಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಚಿಂತೆ ಇಲ್ಲದವರಾಗಿ ಯಾರಿದ್ದಾರೋ ಅವರೇ ಭಾಗ್ಯವಂತರು, ಅವರೇ ಆಶೀರ್ವದಿಸಲ್ಪಟ್ಟವರು. ಅವರ ಜೀವಿತವೇ ಅದ್ಭುತಕರವಾಗಿರುತ್ತದೆ. ಅವರು ಯಾರಾಗಿದ್ದಾರೆ ಅಂದರೆ, ಯಾರು ಕ್ರಿಸ್ತನೆಂಬ ಬಂಡೆ ಮೇಲೆ ತಮ್ಮ ಜೀವಿತವನ್ನು ಕಟ್ತಾರೋ ಅಂತಹ ಮನುಷ್ಯನು ಚಿಂತೆ ಇಲ್ಲದವನಾಗಿ, ಬುದ್ಧಿವಂತನಾಗಿ, ಆಶೀರ್ವದಿಸಲ್ಪಟ್ಟವನಾಗಿರ್ತಾನೆ. ಯೋಚನೆ ಮಾಡಿ, ನಿಮ್ಮ ಮನೆಯನ್ನು ನೀವು ಯಾವುದರ ಮೇಲೆ ಕಟ್ಟಿದ್ದೀರಾ ಅಥವಾ ಯಾವುದರ ಮೇಲೆ ಕಟ್ಟಬೇಕು ಎಂದು ನೀವು ಯೋಚಿಸ್ತಾ ಇದ್ದೀರಾ? ನಿಮ್ಮ ಮುಂದೆ ಆಯ್ಕೆ ಇದೆ. ನೀವು ಸರಿಯಾದ ಆಯ್ಕೆಯನ್ನು ಮಾಡುವಾಗ ನೀವು ಬದುಕಿಕೊಳ್ತೀರಾ. ಇಲ್ಲವಾದರೆ ನೀವು ನಿಮ್ಮ ಕೈಯಾರೆ ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತೀರಾ. ಸೊ ದೇವ್ರ ವಾಕ್ಯಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ. ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸಮಯದಲ್ಲಿ ಒಳ್ಳೆಯ ವಾಕ್ಯವನ್ನು ಕೇಳಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ರಾಜ. ವಿಶೇಷವಾಗಿ ವಾಕ್ಯವನ್ನು ಕೇಳಿರುವಂಥ ಸಹೋದರ ಸಹೋದರಿ ಹೃದಯಗಳನ್ನು ಮಾರ್ಪಡಿಸು. ಕ್ರಿಸ್ತನೆಂಬ ಬಂಡೆಯ ಮೇಲೆ ಜೀವಿತವನ್ನು, ಕುಟುಂಬವನ್ನು ಕಟ್ಟಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿಲ್ಲ. ನಿಮ್ಮ ಕರಕೊಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.